this huge Indian media machine, I just prefer to keep quiet. Chor, पैसा लूट के भाग गया. ಕಳ್ಳ ಅನ್ನೋ ಮಾತು ಎಲ್ಲಿಂದ ಬಂತು, ಲೂಟಿ ಎಲ್ಲಾಗಿದೆ, ಅದು ಎಲ್ಲಿಂದ ಬಂತು ಅಂತ ವಿಜಯ್ ಮಲ್ಯ ಪ್ರಶ್ನೆ ಮಾಡಿದ್ದಾರೆ. ನಮಸ್ಕಾರ. ಕೋಟ್ಯಾಂತರ ರೂಪಾಯಿ ಸಾಲವನ್ನ ಮಾಡಿ ದೇಶವನ್ನ ಬಿಟ್ಟು ಪರಾರಿಯಾಗಿರೋ ಮಧ್ಯದ ದೊರೆ ಅಂತಾನೆ ಹೆಸರನ್ನ ಪಡೆದಿರೋ ವಿಜಯ್ ಮಲ್ಯ ಇದೀಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ಹೌದು, ಕಳೆದ 18 ವರ್ಷಗಳಲ್ಲಿನೇ ಮೊಟ್ಟ ಮೊದಲ ಬಾರಿಗೆ ಆರ್ಸಿಬಿ ತಂಡ ಚೊಚ್ಚಲ ಕಪ್ಪನ್ನ ಗೆದ್ದ ಹಿನ್ನೆಲೆ ಆರ್ಸಿಬಿ ಮಾಜಿ ಮಾಲೀಕರಾಗಿದ್ದ ವಿಜಯ್ ಮಲ್ಯ ಸಂತಸವನ್ನ ವ್ಯಕ್ತಪಡಿಸಿ ಟ್ವೀಟ್ ಅನ್ನ ಮಾಡಿದ್ರು. ಆ ಬಳಿಕ ಮಲ್ಯ ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ. ಈ ನಡುವೆ ಕಂಟೆಂಟ್ ಕ್ರಿಯೇಟರ್ ರಾಜ್ ಶಮಾನಿ ಅವರ ಪಾಡ್ಕಾಸ್ಟ್ ಭಾರಿ ಸದ್ದನ್ನ ಮಾಡ್ತಾ ಇದೆ. 9,000 ಕೋಟಿ ರೂಪಾಯಿಗೂ ಅಧಿಕ ವಂಚನೆ ಮತ್ತು ಅಕ್ರಮ ಹಣ ವರ್ಗಾವಣೆ ಆರೋಪಗಳಲ್ಲಿ ಭಾರತಕ್ಕೆ ಬೇಕಾಗಿರೋ ವಿಜಯ್ ಮಲ್ಯ ಬರೋಬ್ಬರಿ 9 ವರ್ಷಗಳ ಬಳಿಕ ಬಹಿರಂಗವಾಗಿ ಪಾಡ್ಕಾಸ್ಟ್ನಲ್ಲಿ ಮಾತಾಡಿದ್ದಾರೆ. ತಮ್ಮ ಹಲವು ಕಥೆಗಳನ್ನು ಬಿಚ್ಚಿಟ್ಟಿದ್ದಾರೆ. ಹಲವು ಸ್ಫೋಟಕ ವಿಷಯಗಳನ್ನು ಬಹಿರಂಗಗೊಳಿಸಿದ್ದಾರೆ. ಇವು ರಾಷ್ಟ್ರ ರಾಜಕೀಯದಲ್ಲಿ ಬಿರುಗಾಳಿಯನ್ನು ಸೃಷ್ಟಿ ಮಾಡಿದೆ. ತಮ್ಮನ್ನ ದೇಶ ಬಿಟ್ಟು ಪರಾರಿಯಾದವನು ಅಂತ ಕರೀರಿ, ಆದರೆ ನಾನು ಕಳ್ಳ ಅಲ್ಲ, ನಾನು ಯಾವುದೇ ಕಳ್ಳತನವನ್ನು ಮಾಡಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಒಂದು ಸ್ಫೋಟಕ ಮಾಹಿತಿಯನ್ನು ಕೂಡ ಬಿಚ್ಚಿಟ್ಟಿದ್ದಾರೆ. 2016ರಲ್ಲಿ ಭಾರತವನ್ನು ತೊರೆಯೋ ಮುನ್ನ ಆಗಿನ ವಿತ್ತ ಸಚಿವ ಅರುಣ್ ಜೇಟ್ಲಿ ಅವರಿಗೆ ತಿಳಿಸಿದ್ದೆ ಅಂತ ಮಲ್ಯ ಅವರು ಪಾಡ್ಕಾಸ್ಟ್ನಲ್ಲಿ ಹೇಳಿದ್ದಾರೆ. ಸದ್ಯ ಮಲ್ಯ ಅವರ ಈ ಹೇಳಿಕೆ ವೈರಲ್ ಆಗ್ತಾ ಇದೆ. ಮಲ್ಯ ಈ ಮಾಹಿತಿಯನ್ನು ಬಹಿರಂಗಗೊಳಿಸಿರೋದು ಅವರ ನಿರ್ಗಮನ ಮತ್ತು ಅದರ ಸುತ್ತಲಿನ ಸಂದರ್ಭಗಳ ಕುರಿತು ರಾಜಕೀಯ ಚರ್ಚೆಯನ್ನು ಮತ್ತೆ ಹುಟ್ಟುಹಾಕಿದೆ. ಪಾಡ್ಕಾಸ್ಟ್ನಲ್ಲಿ ಮಾತನಾಡಿರೋ ಮಲ್ಯ, ವಿಮಾನ ನಿಲ್ದಾಣಕ್ಕೆ ತೆರಳೋ ಮುನ್ನ ನಾನು ವಿತ್ತ ಸಚಿವ ಅರುಣ್ ಜೇಟ್ಲಿ ಅವರಿಗೆ ತಿಳಿಸಿದ್ದೆ ಮತ್ತು ಆನಂತರ ದಿಲ್ಲಿಯಿಂದ ಲಂಡನ್ಗೆ ಪ್ರಯಾಣವನ್ನು ಬೆಳೆಸಿದ್ದೆ. ಈ ಸುದ್ದಿ ಸಾರ್ವಜನಿಕಗೊಂಡ ಬಳಿಕ ಅದು ಕೋಲಾಹಲವನ್ನು ಸೃಷ್ಟಿ ಮಾಡಿತು. ಹೆಚ್ಚುತ್ತಾ ಇದ್ದ ಕಾನೂನು ಒತ್ತಡದ ನಡುವೆ ಮಲ್ಯ ದೇಶವನ್ನು ತೊರೆಯೋದಕ್ಕೆ ಹೇಗೆ ಯಶಸ್ವಿಯಾದರು ಅಂತ ಮಾಧ್ಯಮಗಳು ಮತ್ತು ರಾಜಕೀಯ ವಲಯಗಳು ಪ್ರಶ್ನೆ ಮಾಡಿದ್ವು ಅಂತ ಹೇಳಿದ್ದಾರೆ. ಸಚಿವ ಅರುಣ್ ಜೇಟ್ಲಿ ಅವರನ್ನು ಸಂಸತ್ತಿನಲ್ಲಿ ಭೇಟಿಯಾಗಿ ಬ್ಯಾಂಕ್ಗಳಿಗೆ ನನ್ನ ಜೊತೆ ಕುಳಿತು ಮಾತುಕತೆಯನ್ನು ನಡೆಸಿ ಸೆಟಲ್ಮೆಂಟ್ ಅನ್ನ ಮಾಡಿಕೊಡಿ ಅಂತ ಸೂಚಿಸುವಂತೆ ಹೇಳಿದ್ದೆ ಅಂತ ಮಲ್ಯ ಅವರು ಹೇಳಿದ್ದಾರೆ. ಅದಲ್ಲದೆ 2008ರ ಆರ್ಥಿಕ ಬಿಕ್ಕಟ್ಟಿನ ಸಮಯದಲ್ಲಿ ಆಗಿನ ಹಣಕಾಸು ಸಚಿವ ಪ್ರಣಬ್ ಮುಖರ್ಜಿ ಅವರನ್ನ ಸಂಪರ್ಕ ಮಾಡಿ ಕಿಂಗ್ ಫಿಶರ್ ಏರ್ಲೈನ್ಸ್ ಅನ್ನ ಸಣ್ಣದು ಮಾಡ್ತೀನಿ, ಸಿಬ್ಬಂದಿ ಸಂಖ್ಯೆಯನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ದೆ. ಆದರೆ ನನ್ನ ಮನವಿಯನ್ನ ಪ್ರಣಬ್ ಮುಖರ್ಜಿ ಅವರು ತಿರಸ್ಕಾರ ಮಾಡಿದ್ರು. ಕಂಪನಿ ಗಾತ್ರವನ್ನ ಕಡಿಮೆ ಮಾಡಬೇಡಿ, ನೀವು ಕಂಟಿನ್ಯೂ ಮಾಡಿ, ಬ್ಯಾಂಕ್ಗಳು ನಿಮಗೆ ಸಪೋರ್ಟ್ ಮಾಡ್ತವೆ ಅಂತ ಹೇಳಿದ್ರು. ಈ ಬಗ್ಗೆ ವಿಜಯ್ ಮಲ್ಯ ಹೇಳಿದ್ದಾರೆ. ಆದರೆ ಮುಂದೆ ಆರ್ಥಿಕ ಸಂಕಷ್ಟದ ಕಾರಣಕ್ಕೆ ಎಲ್ಲ ವಿಮಾನಗಳನ್ನು ನಿಲ್ಲಿಸಬೇಕಾಯಿತು ಅಂತ ಮಲ್ಯ ಅವರು ಹೇಳಿದ್ದಾರೆ. ಮಾರ್ಚ್ 2016ರ ನಂತರ ಭಾರತಕ್ಕೆ ವಾಪಸ್ ತೆರಳದಿದ್ದಕ್ಕೆ ನನ್ನನ್ನು ದೇಶ ಬಿಟ್ಟು ಪರಾರಿಯಾದವ ಅಂತ ಕರೀತಾ ಇದ್ದಾರೆ. ಆದರೆ ನಾನು ಓಡಿ ಬರಲಿಲ್ಲ. ನಾನು ಪೂರ್ವ ನಿಗದಿತ ಭೇಟಿಯ ಕಾರಣಕ್ಕೆ ಭಾರತವನ್ನು ಬಿಟ್ಟಿದ್ದೆ. ಆದರೆ ಅದಾದ ಬಳಿಕ ಕೆಲವು ಕಾರಣಗಳಿಂದ ನಾನು ಭಾರತಕ್ಕೆ ವಾಪಸ್ ಆಗಲಿಲ್ಲ. ಹಾಗಾಗಿ ನನ್ನನ್ನು ಪರಾರಿಯಾದವನು ಅಂತ ಕರೆಯೋದಾದರೆ ಕರೀರಿ. ಆದರೆ ಕಳ್ಳ ಅನ್ನೋ ಮಾತು ಎಲ್ಲಿಂದ ಬಂತು, ಲೂಟಿ ಎಲ್ಲಾಗಿದೆ, ಅದು ಎಲ್ಲಿಂದ ಬಂತು ಅಂತ ವಿಜಯ್ ಮಲ್ಯ ಪ್ರಶ್ನೆ ಮಾಡಿದ್ದಾರೆ. ಅದಲ್ಲದೆ ಪಾಡ್ಕಾಸ್ಟ್ ವೇಳೆ ಅವರು ನ್ಯಾಯಮಂಡಳಿಯ ಸಾಲ ವಸೂಲಾತಿ ಪ್ರಮಾಣ ಪತ್ರವನ್ನು ತೋರಿಸಿ ಸಾಲ ಇದ್ದಿದ್ದು 6,203 ಕೋಟಿ ರೂಪಾಯಿ, ಅದಕ್ಕೆ ಬಡ್ಡಿ 11.5% ಆದರೆ ನನ್ನಿಂದ 14,000 ಕೋಟಿ ರೂಪಾಯಿಗಳನ್ನು ವಸೂಲಿ ಮಾಡಲಾಗಿದೆ ಅಂತ ಆರೋಪ ಮಾಡಿದ್ದಾರೆ. ಇನ್ನು ತನ್ನ ಹೇಳಿಕೆಗೆ ಮತ್ತೆ ಪ್ರತಿಕ್ರಿಯೆಯನ್ನು ನೀಡಿರೋ ಮಲ್ಯ, ಜೇಟ್ಲಿ ಅವರನ್ನು ಅವರ ಕಚೇರಿಯಲ್ಲಿ ಔಪಚಾರಿಕವಾಗಿ ಭೇಟಿಯಾಗಿದೆ ಅಂತ ನಾನು ಎಂದಿಗೂ ಹೇಳಿರಲಿಲ್ಲ. ಜಿನಿವಾದಲ್ಲಿ ಸಭೆಯೊಂದರಲ್ಲಿ ಪಾಲ್ಗೊಳ್ಳೋದಕ್ಕೆ ನಾನು ಲಂಡನ್ಗೆ ತೆರಳ್ತಾ ಇದ್ದೆ ಎಂದಷ್ಟೇ ನಾನು ಜೇಟ್ಲಿ ಅವರಿಗೆ ತಿಳಿಸಿದ್ದೆ. ನಾನು ವಾಪಸ್ ಆಗ್ತೇನೆ, ಮೇಜಿನಲ್ಲಿ ನನ್ನ ಎದುರು ಕುಳಿತುಕೊಂಡು ಇತ್ಯರ್ಥಕ್ಕೆ ಬರುವಂತೆ ಬ್ಯಾಂಕ್ಗಳಿಗೆ ತಿಳಿಸಿ ಇದು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ಕೇಳಿದರು. ಇನ್ನು ಮಾಧ್ಯಮಗಳು ಪರಿಸ್ಥಿತಿಯನ್ನು ಉತ್ಪ್ರೇಕ್ಷಣೆ ಮಾಡಿದಾವೆ ಅಂತ ಆರೋಪ ಮಾಡಿದ ಮಲ್ಯ, ಇದು ಮಾಧ್ಯಮಗಳ ಸಮಸ್ಯೆ, ವಿಶೇಷವಾಗಿ ತನಗೆ ಸಂಬಂಧಿಸಿದಂತೆ ಅವು ವಿಷಯವನ್ನ ಕಲ್ಪಿಸಿಕೊಳ್ತವೆ, ಏನು ಬೇಕಾದರೂ ಕೂಡ ಹೇಳ್ತವೆ, ಸರಿ, ಅದು ಅವರ ವ್ಯವಹಾರಕ್ಕೆ ಒಳ್ಳೆಯದು, ಅದನ್ನು ಅವರು ಮುಂದುವರಿಸಲಿ ಅಂತ ಹೇಳಿದ್ದಾರೆ. ಇನ್ನು ಈ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರವಾದಾಗ ಬಿರುಗಾಳಿಯನ್ನೇ ಸೃಷ್ಟಿ ಮಾಡಿತು. ಜನರು ಜೇಟ್ಲಿ ಅವರನ್ನು ಪ್ರಶ್ನೆ ಮಾಡಿದ್ರು ಮತ್ತು ಅವರು ನನ್ನನ್ನು ಭೇಟಿಯಾಗಿದ್ದನ್ನು ಕೂಡ ನಿರಾಕರಣೆ ಮಾಡಿದ್ರು. ನನ್ನನ್ನು ಮತ್ತು ಜೇಟ್ಲಿ ಅವರನ್ನು ತಾನು ಒಟ್ಟಾಗಿ ನೋಡಿದ್ದಾಗಿ ಕಾಂಗ್ರೆಸ್ನ ಸಂಸದರೊಬ್ಬರು ಮಾಧ್ಯಮಗಳಿಗೆ ತಿಳಿಸಿದರು. ಹೀಗಾಗಿ ತನ್ನ ಹೇಳಿಕೆಯನ್ನು ಹಿಂತೆಗೆದುಕೊಳ್ಳೋದು ಜೇಟ್ಲಿ ಅವರಿಗೆ ಅನಿವಾರ್ಯ ಆಗಿತ್ತು. ನಂತರ ಅವರು ನನ್ನನ್ನು ಭೇಟಿಯಾಗಿದ್ದನ್ನು ಒಪ್ಕೊಂಡಿದ್ರು ಕೂಡ. ಆದರೆ ನಡೆದುಕೊಂಡು ಹೋಗ್ತಾ ಇರುವಾಗ ನಡೆದಿದ್ದ ಈ ಭೇಟಿ ಕ್ಷಣಿಕ ಆಗಿತ್ತು ಅಂತ ಹೇಳ್ಕೊಂಡಿದ್ರು ಅಂತ ಮಲ್ಯ ನೆನಪು ಮಾಡ್ಕೊಂಡಿದ್ದಾರೆ. ಇನ್ನು ಅರುಣ್ ಜೇಟ್ಲಿ ಅವರನ್ನ ಮಲ್ಯ ಭೇಟಿಯಾಗಿರೋ ಬಗ್ಗೆ ಹೇಳಿಕೆಯನ್ನ ನೀಡಿದ ನಂತರ ಈ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಮಲ್ಯರ ಹೇಳಿಕೆಯನ್ನ ಎಕ್ಸ್ನಲ್ಲಿ ಹಂಚಿಕೊಂಡಿರೋ ಕಾಂಗ್ರೆಸ್ನ ನಾಯಕ ಪವನ್ ಖೇರಾ ಅವರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮಲ್ಯರಂತಹ ವ್ಯಕ್ತಿಗಳು
ತನಿಖೆಯಲ್ಲಿ ಇದ್ರೂ ಕೂಡ ಪರಾರಿಯಾಗೋದಕ್ಕೆ ಸಾಧ್ಯ ಆಗಿದ್ದು ಹೇಗೆ ಅನ್ನೋ ಪ್ರಶ್ನೆಗಳನ್ನು ಪ್ರತಿಪಕ್ಷಗಳು ಮತ್ತೆ ಎತ್ತುವುದರ ಜೊತೆಗೇನೆ ವಿವಾದವೂ ಕೂಡ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿರೋದು ರಾಜಕೀಯ ಬಿಸಿಯನ್ನ ಹೆಚ್ಚಳ ಮಾಡಿದೆ. ಸೊ ನೋಡಿದ್ರಲ್ಲ, ವಿಜಯ್ ಮಲ್ಯ ತಾನು ಭಾರತವನ್ನ ತೊರೆಯೋ ಮುನ್ನ ತಿಳಿಸಿದ್ದು ದಿವಂಗತ ಅರುಣ್ ಜೇಟ್ಲಿಗೆ ಅಂತ ಹೇಳಿದ್ದಾರೆ. ಆದರೆ ಇದೇ ವಿಷಯವನ್ನ ಅವರು ಕಾಂಗ್ರೆಸ್ ನಾಯಕನೊಬ್ಬನ ಹೆಸರನ್ನ ಉಲ್ಲೇಖ ಮಾಡಿ ಹೇಳಿದ್ರೆ ಬಿಜೆಪಿ ರಾಜಕೀಯವಾಗಿ ಇದನ್ನ ದೊಡ್ಡ ರಾದ್ಧಾಂತವನ್ನಾಗಿ ಬಿಂಬಿಸ್ತಾ ಇತ್ತು. ಬಿಜೆಪಿ ಇದನ್ನ ಕಾಂಗ್ರೆಸ್ನ ಭ್ರಷ್ಟಾಚಾರದ ಆರೋಪಕ್ಕೆ ಸಾಕ್ಷಿಯಾಗಿ ಚಿತ್ರಣ ಮಾಡಿ ಮಲ್ಯನಂತಹ ಆರ್ಥಿಕ ಅಪರಾಧಗಳಿಗೆ ಕಾಂಗ್ರೆಸ್ ರಕ್ಷಣೆ ನೀಡಿತು ಅಂತ ದೊಡ್ಡ ಪ್ರಮಾಣದಲ್ಲಿ ಆರೋಪ ಮಾಡ್ತಿತ್ತು. ಸಾಮಾಜಿಕ ಜಾಲತಾಣಗಳಲ್ಲಿ ಕಾಂಗ್ರೆಸ್ ಹೆಲ್ಪ್ ಮಲ್ಯ ಅನ್ನುವಂತಹ ಹ್ಯಾಶ್ಟ್ಯಾಗ್ಗಳ ಜೊತೆಗೆ ಕಾಂಗ್ರೆಸ್ನ ಹಿಂದಿನ ಆಡಳಿತದಲ್ಲಿ ಮಲ್ಯಗೆ ಸಿಕ್ಕ ಸವಲತ್ತುಗಳೇ ಅವರ ಪರಾರಿಗೆ ಕಾರಣ ಅಂತ ಬೊಬ್ಬೆ ಹೊಡಿತಾ ಇತ್ತು. ರಾಹುಲ್ ಗಾಂಧಿ ಅಥವಾ ಇತರ ಕಾಂಗ್ರೆಸ್ ನಾಯಕರ ವಿರುದ್ಧ ವೈಯಕ್ತಿಕ ಆರೋಪಗಳನ್ನು ಮಾಡಿ ಮಾಧ್ಯಮಗಳಲ್ಲಿ ತೀವ್ರ ಚರ್ಚೆಯನ್ನು ಹುಟ್ಟಾಕ್ತಾ ಇತ್ತು. ಜನರ ಮನದಲ್ಲೇ ಕಾಂಗ್ರೆಸ್ಸನ್ನು ಖಳನಾಯಕನನ್ನಾಗಿ ಚಿತ್ರಿಸ್ತಾ ಇತ್ತು. ಆದರೆ ಈಗ ಆರೋಪಿ ಸ್ಥಾನದಲ್ಲಿ ಬಿಜೆಪಿ ಇದೆ. ಅದೇ ಮಲ್ಯ ಹೇಳೋ ಹೆಸರಿನಲ್ಲಿ ಜೇಟ್ಲಿ ಹೆಸರಿನ ಬದಲಾಗಿ ಕಾಂಗ್ರೆಸ್ ನಾಯಕರ ಹೆಸರಿದ್ದಿದ್ರೆ ಇದೀಗ ಗೋಧಿ ಮಾಧ್ಯಮಗಳು ಕೂಡ ಎಷ್ಟೊಂದು ಅಬ್ಬರಿಸ್ತಾ ಇದ್ವು, ಎಷ್ಟು ಪ್ರಶ್ನೆಗಳನ್ನು ಮಾಡ್ತಾ ಇದ್ವು, 3-4 ದಿನ ಇದೇ ಸುದ್ದಿಯನ್ನು ಹಾಕಿ ಅಬ್ಬರಿಸ್ತಾ ಇದ್ವು. ಆದರೆ ಈಗ ಬಿಜೆಪಿ ನಾಯಕನ ಹೆಸರನ್ನು ಹೇಳಿದ ಹಿನ್ನೆಲೆ ಎಲ್ಲವೂ ಕೂಡ ಮೌನವಾಗಿಯೇ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.